ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದುರಂಧರ್ 2 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಹಿಂದಿ ಆಗಿದೆ. ತಮಿಳಲ್ಲಿ ಡಬ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ಇನ್ನೂ ಹಲವಾರು ಭಾಷೆಗಳಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಬಜೆಟ್ ನೋಡಿದ್ರೆ 255 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 1450 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡಿದರೆ ಮೊದಲು ರಣವೀರ್ ಸಿಂಗ್ ಹಾಗೂ ಅರ್ಜುನ್ ಸಾರಾ ಅರ್ಜುನ್, ಹಾಗೆಯೇ ರಾಕೇಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಮಾರ್ಚ್ 19, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಪಾರ್ಟ್ 2 ಅಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಪಾರ್ಟ್ 2ನಲ್ಲೂ ಕೂಡ ತುಂಬ ಹೆಚ್ಚಿಗೆ ರಿವ್ಯೂಸ್ ಕೂಡ ಬಂದಿದೆ. ಹಾಗೆಯೇ ಪಾಸಿಟಿವ್ ರಿವ್ಯೂಸ್ ಅಂತಲೇ ಹೇಳಬಹುದು. ಹಾಗೆಯೇ ಇಂಡಿಯಾದಲ್ಲಿ ಟ್ರೆಂಡ್ ಆಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿದೆ. ಸಾಂಗ್ ಅಂತೂ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಫಸ್ಟ್ ಪಾರ್ಟಲ್ಲೂ ಕೂಡ ಸೆಕೆಂಡ್ ಪಾರ್ಟಲ್ಲೂ ಕೂಡ ಎರಡು ಪಾರ್ಟಲ್ಲೂ ಕೂಡ ತುಂಬ ಸಾಂಗನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಹಾಗೆಯೇ ರಣವೀರ್ ಸಿಂಗ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ತುಂಬ ಮೆಚ್ಚುಗೆ ಪಡೆದಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ರಣವೀರ್ ಸಿಂಗ್ ಪೂರ್ತಿ ಇಂಡಸ್ಟ್ರಿಯಲ್ಲಿ ಈ ರೀತಿ ಬಿಗ್ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಕೊಟ್ಟಿರೋದಿಲ್ಲ. ಇದೇ ಅವ್ರಿಗೆ ಒಂದು ಸಕ್ಸಸ್ಗೆ ದಾರಿ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕೂಡ ಅವಾರ್ಡ್ ಕೂಡ ಸಿಗುತ್ತೆ ಅಂತಲೇ ಕೂಡ ನಾನು ನಂಬಿದ್ದೀನಿ. ಹಾಗೆಯೇ ಈ ಮೂವಿಗೆ ಒಂದೇ ಸ್ಟೋರಿ ಹೇಳಿದ್ರೆ, ಹಮ್ಜಾ ಅಲಿ ಅನ್ನೋ ವ್ಯಕ್ತಿ ಅವರು ರೆಹಮಾನ್ ಡಕೇತನ್ನು ಮುಗಿಸಿ ಮತ್ತೆ ಲಿಹಾರಿಯನ್ನು ಕಿಂಗನ್ನು ಹಾಕ್ತಾರೆ. ಮತ್ತು ಹಮ್ಜಾ ಏನು ಮಾಡ್ತಾರೆ ಅಂದರೆ ಅವರು ಒಂದು ಪಾರ್ಟ್ನರನ್ನು ಹೊಂದ್ಕೋತಾರೆ. ಮತ್ತು ಬೇರೆ ಬೇರೆ ಸ್ಮಗ್ಲಿಂಗರು ಮತ್ತು ಗನ್ಗಳ ದಂಧೆಗಳನ್ನೆಲ್ಲ ಅವರೇ ನಡೆಸ್ತಾ ಇರ್ತಾರೆ. ಮತ್ತು ಅವ್ರಿಗೆ ಪೊಲಿಟಿಕಲ್ ಸಪೋರ್ಟ್ ಕೂಡ ಇರುತ್ತೆ. ಅವರ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗಿರ್ತಾರಲ್ಲ, ಅವ್ರ ತಂದೆನೂ ಕೂಡ ತುಂಬ ಸಪೋರ್ಟನ್ನು ಮಾಡ್ತಿರ್ತಾರೆ ರಣವೀರ್ ಸಿಂಗ್ಗೆ. ಮತ್ತು ಹಮ್ಜಾ ಅಲಿ ಏನು ಮಾಡ್ತಾರೆ ಅಂದರೆ ಅವರಿಗೆ ಬೇಕಾದಂಥ ಒಂದು ಸರಕುಗಳು ಮತ್ತು ಬೇಕಾದಂಥ ಎಕ್ಸ್ಪೋರ್ಟ್ಗಳೆಲ್ಲ ಮಾಡಿಸ್ತಾರೆ. ಮತ್ತು ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತಾರೆ. ಅವರ ಇಂಡಿಯಾ ಏಜೆಂಟೇ ಆಗಿರ್ತಾರೆ ಅಂತ ಹೇಳಬಹುದು. ಹಾಗೆಯೇ ಅವರ ವೈಫ್ಗೂ ಕೂಡ ಹಮ್ಜಾ ಅಲಿ ವೈಫ್ಗೆ ಗೊತ್ತಾಗ್ಬಿಡುತ್ತೆ ಹಮ್ಜಾ ಒಂದು ಇಂಡಿಯನ್ ಏಜೆಂಟ್ ಅಂತ. ಆವಾಗ ಅವ್ರನ್ನ ಬಿಟ್ಟು ಕಳಿಸ್ಬಿಡ್ತಾಳೆ ಆ ಹುಡುಗಿ. ಹಾಗೆಯೇ ಹಮ್ಜಾನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಮತ್ತು ಪಾರ್ಟ್ 3 ಬರೋ ಸಾಧ್ಯತೆಗಳು ತುಂಬ ಇದೆ. ಹಾಗೆಯೇ ಈ ಮೂವಿಯ ರಿವ್ಯೂಸ್ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.